ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಬನ್ನಿ ನಾವು ಇಂದು ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಅಲ್ಲಾಹನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಅದು ಏನು ಎಂದರೆ, ಅಲ್ಲ, ನೀನು ನಮಗೆ ಜೀವವನ್ನು ಕೊಡುತ್ತೀಯಾ, ಜೀವನವನ್ನು ಕೊಡುತ್ತೀಯಾ, ಮತ್ತು ಯಾಕೆ ನಮ್ಮ ಪ್ರಾಣವನ್ನು ತೆಗೆದು ಜೀವವನ್ನು ತೆಗೆಯುತ್ತೀಯಾ ಎಂದು ಅಲ್ಲಾಹನಿಗೆ ಒಂದು ಕ್ವಶನನ್ನು ಮಾಡುತ್ತಾರೆ. ಆಗ ಅಲ್ಲಾಹನು ತಕ್ಷಣವೇ ಅವರಿಗೆ ಅದಕ್ಕೆ ಉತ್ತರ ಕೊಡುವುದಿಲ್ಲ. ಅಲ್ಲಾಹನು ಅವರಿಗೆ ಒಂದಿಷ್ಟು ಧಾನ್ಯಗಳನ್ನು ನೀನು ಹೊಲದಲ್ಲಿ ಬೆಳೆ ಎಂದು ಧಾನ್ಯಗಳನ್ನು ಕೊಡುತ್ತಾರೆ. ಆ ಧಾನ್ಯಗಳಿಂದ ಹಜರತ್ ಮೂಸಾ ಅವರು ಹೊಲವನ್ನು ಫಲವತ್ತತೆಯಾಗಿ ಮಾಡಿ ಅದನ್ನು ಆ ಹೊಲದಲ್ಲಿ ಬಿತ್ತನೆ ಮಾಡಿ, ಅದು ಬಿತ್ತನೆ ಮಾಡಿದ ನಂತರ ಮೊಳಕೆ ಒಡೆದು ಹೂವು ಬಂದು ಕಾಯಿ ಬಿಟ್ಟು ಅದು ಎಲ್ಲ ರೀತಿಯ ಫಲವತ್ತತೆಯ ಹೊಲವಾಗಿ ಬೆಳೆಯುತ್ತದೆ. ಆಗ ಅದರಲ್ಲಿ ಬೆಳೆ ಬಂದಾಗ ಹಜರತ್ ಮೂಸಾ ಅವರು ಅದರಲ್ಲಿ ಫಲವತ್ತತೆಯಾದ ಬೆಳೆಯನ್ನು ತೆಗೆದುಕೊಳ್ಳುತ್ತಾರೆ. ಉಳಿದ ಅದರ ಹುಲ್ಲು ಕಸ ಎಲ್ಲವನ್ನು ಕಡ್ಡಿಗಳನ್ನು ಅಲ್ಲೇ ಬಿಡುತ್ತಾರೆ ಮತ್ತು ಅದರ ಉಪಯೋಗವನ್ನು ಪಡೆದುಕೊಳ್ಳುತ್ತಾರೆ. ಆಗ ಅಲ್ಲಾಹನು ಅವರಿಗೆ ಹಜರತ್ ಮೂಸಾ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. ಮೂಸಾ, ನೀನು ಯಾಕೆ ಎಲ್ಲವನ್ನು ಅಲ್ಲೇ ಬಿಟ್ಟು ಕೇವಲ ಗಟ್ಟಿಯಾಗಿರುವ ಫಲವತ್ತತೆಯನ್ನು ಮಾತ್ರ ತೆಗೆದುಕೊಂಡೆ, ಅದರೊಳಗೆ ಇರುವ ಹುಲ್ಲು ಕಡ್ಡಿ ಕಸವನ್ನು ಯಾಕೆ ಅಲ್ಲೇ ಬಿಟ್ಟೆ ಎಂದು ಕೇಳಿದಾಗ ಹಜರತ್ ಮೂಸಾ ಅವರು ಹೇಳುತ್ತಾರೆ, ನನಗೆ ಅದರ ಉಪಯೋಗವಿರಲಿಲ್ಲ, ಕೇವಲ ಅದರ ಫಲವತ್ತತೆಯ ಗಟ್ಟಿಯಾದ ಬೀಜಗಳ ಉಪಯೋಗವಿತ್ತು, ಅದಕ್ಕೆ ನಾನು ಅದನ್ನು ಅಷ್ಟೇ ತೆಗೆದುಕೊಂಡೆ ಎಂದು ಹೇಳುತ್ತಾರೆ. ಆಗ ಅಲ್ಲಾಹನು ಅವರಿಗೆ ಮೊದಲು ಅವರು ಕೇಳಿದ ಕ್ವಶನಿಗೆ ಆನ್ಸರ್ ಮಾಡುತ್ತಾರೆ. ಇದೇ ರೀತಿ ನಾನು ನಿಮಗೆ ಜೀವವನ್ನು ಕೊಡುತ್ತೇನೆ, ಜೀವನವನ್ನು ಕೊಡುತ್ತೇನೆ, ಅದರಲ್ಲಿ ನೀವು ಹೇಗೆ ಬಾಳುತ್ತೀರಿ, ಅದನ್ನು ಒಳ್ಳೆಯದ ಆತ್ಮವನ್ನು ಮಾತ್ರ ನಾನು ನನ್ನ ಹತ್ತಿರ ತೆಗೆದುಕೊಳ್ಳುತ್ತೇನೆ. ಇದು ನಿಮ್ಮ ಸಾವಲ್ಲ, ನಿಮಗೆ ಇನ್ನೊಂದು ಜನ್ಮವೆಂದು ನೀವು ತಿಳಿಯಬೇಕು ಎಂದು ಅಲ್ಲಾಹನು ಹೇಳುತ್ತಾನೆ. ನೋಡಿ, ಇದು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ನಮಗೆ ಸಾವು ಇಲ್ಲ, ನಮಗೆ ಸತ್ತ ನಂತರ ಇನ್ನೊಂದು ಹೊಸ ಜೀವನ ಶುರುವಾಗುತ್ತದೆ. ಅದು ಅಲ್ಲಾಹನ ಕಡೆ ಪವಿತ್ರವಾದ ಜೀವನ. ಇದನ್ನು ನಾವು ಪಡೆಯಬೇಕೆಂದರೆ ನಮ್ಮ ಜೀವನವನ್ನು ಅಲ್ಲಾಹನು ಹೇಳಿರುವ ಪವಿತ್ರವಾದ, ಅಲ್ಲಾಹನು ಹಾಕಿಕೊಟ್ಟಿರುವ ದಾರಿಯಲ್ಲಿ ನಾವು ನಡೆಯಲು ಪ್ರಯತ್ನಿಸೋಣ. ಈ ರೀತಿ ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರಿಗೆ ಅಲ್ಲಾಹನು ಬೋಧನೆ ಮಾಡಿದನು. ಇದು ಕೇವಲ ಮೂಸಾ ಅಲೈಹಿಸ್ಸಲಾಂಗೆ ಮಾತ್ರವಲ್ಲ, ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಅನ್ವಯಿಸುತ್ತದೆ. ನಮಗೆ ಸಾವು ಇದೆ, ನಮಗೆ ಜೀವನ ಇದಷ್ಟೇ ಎಂದು ನಾವು ತಿಳಿಯಬಾರದು. ನಮಗೆ ಎಂದಿಗೂ ಸಾವಿಲ್ಲ. ನಮಗೆ ಇಲ್ಲಿ ಕೇವಲ ಒಂದಿಷ್ಟು ದಿನಗಳ ಮಾತ್ರ ನಾವು ಬದುಕಲು ಬಂದಿದ್ದೇವೆ. ಇದಾದ ಮೇಲೆ ನಮಗೆ ಜೀವನವಿದೆ, ಅದು ಬೇರೆ ಜೀವನ, ಅಲ್ಲಾಹನು ನೀಡಿರುವ ಮೇಲೆ ಇರುವ ಜೀವನ. ಅದಕ್ಕಾಗಿ ನಾವು ಅದನ್ನು ಗಳಿಸಿಕೊಳ್ಳಲು ನಾವು ಭೂಮಿ ಮೇಲೆ ಬಂದಿದ್ದೇವೆ. ನಮ್ಮ ಈ ಜೀವನ ಮುಗಿದ ತಕ್ಷಣ ನಮಗೆ ಅಲ್ಲಾಹನ ಪ್ರೀತಿ ಸಿಗುತ್ತೆ, ಅಲ್ಲಾಹನ ಒಂದು ನಮಗೆ ಸುಂದರವಾಗಿ ಸೃಷ್ಟಿಸಿರುವ ಸ್ವರ್ಗವೂ ಸಿಗುತ್ತೆ ಎಂದು ನಾವು ಭಾವಿಸುತ್ತಾ, ಆ ಸ್ವರ್ಗಕ್ಕಾಗಿ, ಅಲ್ಲಾಹನ ಪ್ರೀತಿಗಾಗಿ ನಾವು ಈ ಭೂಮಿ ಮೇಲೆ ಸುಂದರವಾಗಿ ಅಲ್ಲಾಹನು ಹೇಳಿರುವ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಇದು ನಮಗೆ ತಿಳಿಸಿಕೊಡುತ್ತದೆ.